ಅಲ್ಲ ಅಂದರೆ ಗುರುಗಳೇ, ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಏನಿದೆ ಅಷ್ಟೇ. ಈ ಪಿತೃಪಕ್ಷದಲ್ಲಿ ಬೇರೆಯವ್ರ ಮನೆಗೆ ಕರೆದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡಬಹುದಾ ಮಾಡಬಾರ್ದು? ಅಂದರೆ ಇದು ರಾಂಗ್ ಕಾನ್ಸೆಪ್ಟು. ನಿಮಗೆ ಪರಿಚಯ ಇದ್ದು ನೀವು ಇದ್ರೆ ಹೋಗ್ಬೇಕು. ಹಂಗೆ ಎಲ್ಲರೂ ಹೋಗಿ ಎಲ್ಲರ ಋಣನೂ ತಿನ್ನಬಾರ್ದು. ನೀವು ನಿಮ್ಗೆ ಬೇಕಾಗಿಲ್ಲ ನಾನ್ ವೆಜ್ ಅಂದರೆ ಎಲ್ಲ ಓಡೋಗ್ತಾರೆ, ವೆಜ್ ಯಾರು ಹೋಗಲ್ಲ. ಅವ್ರ ಮನೆ ಋಣನ ಅವ್ರ ತಾತಂದ್ರಿಗೆ ಕರೆದು ಮಾಡಬೇಕು. ದಯವಿಟ್ಟು ಅರ್ಥ ಅವ್ರ ಕುಟುಂಬದವರೇ ಮಾಡ್ಕೊಂಡು ತಿನ್ಬೇಕು. ಹೌದು. ಬೇರೆಯವ್ರಿಗೆಲ್ಲ ಕರೆದು ಆಡಂಬರ ಮಾಡಬೇಡಿ. ದಯವಿಟ್ಟು ಇದನ್ನು ದಯವಿಟ್ಟು ತೆಗೆದುಬಿಡಿ. ನಿಮ್ಮನೆ ಫಂಕ್ಷನ್ ಊಟನ ಭಾಳ ಮಿರಾಕಲ್. ನೀವು ಅದನ್ನು ಎಡೆ ಹಾಕಿ ದಯವಿಟ್ಟು ಊಟ ಮಾಡಿ. ಮತ್ತು ನಿಮ್ಮ ಹೇಳಿದ್ನಲ್ಲ, ಅವ್ರು ಯಾವಾಗಲಾದ್ರು ಎಡೆ ಹಾಕ್ಬೋದು. ನೀವು ಕರಿಯರಿದ್ರೆ ಕರೆದು ಊಟ ಮಾಡಿ. ನೀವು ಊಟ ಆಮೇಲೆ ಎಡೆ ಇಟ್ಟಾದ್ಮೇಲೆ ಆ ಎಡೆ ಇಟ್ಟಿದ್ರೆ ತಗೊಂಡು ಹೋಗಿ ಕಾಗೆಗೆ ಇಡೋದು ಪದ್ಧತಿ ಇದೆ. ಕಾಗೆ ಮುಟ್ಟಬೇಕು ಅನ್ನೋದಿದೆ. ಅಕಸ್ಮಾತ್ ಮುಟ್ಟಿಲ್ಲ, ಬೇರೆ ಯಾವುದಾದ್ರೂ ಪಕ್ಷಿ ಪ್ರಾಣಿ ತಿಂತು ಅಂದ್ರೆ ಏನಾದರೂ ಇಲ್ಲಿ ರಾತ್ರಿ ಹೊತ್ತು ಇಡ್ತಾರೆ. ಯಾವ ಪ್ರಾಣಿನೂ ತಿನ್ನೋಲ್ಲ. ಮಧ್ಯಾಹ್ನ ಇಡ್ತಾರಲ್ಲ ಗುರುಗಳು? ಮಧ್ಯಾಹ್ನ ಇಡೋದು ಕಮ್ಮಿ. ಎಲ್ಲ ಈ ಹಳ್ಳಿಲೆಲ್ಲ ಏನಾಯ್ತು ಗೊತ್ತಾ ಮೇಡಮ್ ಅವರೇ, ಈ ಮಾರ್ವಾಡಿಸ್ ಥರ ಆಗ್ಬಿಟ್ಟಾರೆ. ಮಾರ್ವಾಡಿಸ್ ಹೆಂಗೆ ಗೊತ್ತಾ, ಎಲ್ಲ ಚಿಂದಂಗಡಿ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೆ ಬಂದು ರಾತ್ರಿ ಮಕ್ಕಳು ಮದುವೆ ಮಾಡ್ತಾರೆ, ರಾತ್ರಿ ಹೊಸಮನೆಗೆ ಹೋಗ್ತಾರೆ. ನಾವು ರೈತರುಗಳಲ್ವಾ, ಜಮೀನು ಹೊಲ ಗದ್ದೆ ಎಲ್ಲ ಉತ್ತು ದನ ಕರು ಮನೆಗೆ ಬಂದು ಮೇವ ಹಾಕಿ ಕಟ್ಟಾಕಿದ ಮೇಲೆ ಸಂಜೆ ಪಿತೃಪಕ್ಷ ಮಾಡೋದು ತುಂಬ ಪದ್ಧತಿ ಹಳ್ಳಿಲಿ. ಟೌನಲ್ಲಿ ಬಿಡಿ ಆಡಂಬರ, ಅವ್ರಿಗೆ ಹಗ್ಲೊತ್ತೆ ಮಾಡ್ತಾರೆ. ಹಳ್ಳಿಲಿ ಇವತ್ತರೆಗೂ ನಡ್ಕೊಂಡ್ಬಂದರು. ರಾತ್ರಿ ಹೊತ್ತು ಸಂಜೆ 6 ಗಂಟೆ ಮೇಲೆ ಬೇಗ ಮಾಡಿಬಿಡಿ. ಬೇಗ ಮಾಡಿ. ಮತ್ತು ಬೆಳಗ್ಗೆ ಏನಾರು ಒಂದು ಮಾಡಿ ಪಿತೃಪಕ್ಷ ಮಾಡೋದಿರಲಿ. ನೀವು ಸಂಜೆ ಮಾಡ್ತೀರಾ, ಪಿತೃಪಕ್ಷಕ್ಕೆ ಬೆಳಗ್ಗೆ 10 ಗಂಟೆಯಲ್ಲಿ ಏನಾರು ಕಾಗೆಗೆ ಮಾಡಿದ ಮೊದಲನೇದು ಅಡುಗೆನ ಎಡೆ ಹಾಕಿ ದಯವಿಟ್ಟು. ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ತಿರೋ, ಉಪ್ಪಿಟ್ಟು ಮಾಡ್ತಿರೋ, ಒಂದು ವಡೆ ಬೇಯಿಸ್ತಿರೋ, ಏನೋ ಇರೋರಿಗೆ ಎತ್ತಿಟ್ಟಿರ್ತೀರ. ನೀವು ರೆಗ್ಯುಲರಾಗಿ ಬೆಳಗ್ಗೆ ಏನು ಮಾಡ್ತೀರಾ ಅದನ್ನು ಒಂದು ಸ್ವಲ್ಪ ಕಾಗೆಗೆ ಅನ್ನ ಹಾಕಿ. ಮತ್ತು ಬುದ್ಧಿವಂತಾದರೂ ಒಂದು ಭಾಳ ದಿವಸದಿಂದ ಕಾಗೆ ಅನ್ನಕ್ಕೆ ಹಾಕ್ತಾ ಬರ್ತಾರೆ. ಕಾಗೆಗೆ ಇದು ಮಾಡಿ, ಕಾಗೆಗೆ ಸೇವ್ ಮಾಡಿ, ತುಂಬ ಒಳ್ಳೆಯದು. ಈ ಸರಿ ಪಿತೃಪಕ್ಷ ಆದಮೇಲೆ ನೀವು ಹೋಗ್ಬೇಕಾದಂಥ ಟೆಂಪಲ್ ಯಾವುದಪ್ಪ ಅಂದರೆ, ಒಂದು ಸೂರ್ಯನಾರಾಯಣ ಟೆಂಪಲ್ ಹೋಗಿ ದರ್ಶನ ಮಾಡಿ. ಎಲ್ಲಿದ್ದು ಅಲ್ಲಿ ಸೂರ್ಯನಾರಾಯಣ ದರ್ಶನ ಮಾಡಿ. ಮತ್ತು ಎಲ್ಲಿದೆಯೋ ಅಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಆಗಿಲ್ಲ ಅಂದರೆ ಟೆಂಪಲ್ಗೆ ಏನಾರು ಹೋಗೋದ್ರೆ ಅದಕ್ಕೆ ಹೋಗಿ ಡೈರೆಕ್ಟ್ ಸೂರ್ಯನಿಗೆ ನಮಸ್ಕಾರ ಮಾಡಿ ಪುಣ್ಯ ಬರುತ್ತೆ. ಆದರೆ ಶನೇಶ್ವರ ಡೈರೆಕ್ಟಾಗಿ ನಿಮ್ಗೆ ಯಾರಿಗೂ ಕಾಣಲ್ಲ. ಈ ಸರಿ ಪಿತೃಪಕ್ಷ ಮಾಡಾದ್ಮೇಲೆ ಒಂದು ಸರಿ ತಿರ್ನಲ್ಲಾರ್ಗೆ ಹೊರಟ್ಬೇಡಿ. ನೀವು ತಿರ್ನಲ್ಲಾರ್ಗೆ ದರ್ಶನ ಮಾಡಿ. ಮತ್ತು ಪ್ರತಿ ದಿವಸ ಈ ಒಂದು ತಿಂಗಳಲ್ಲಿ ಡೈಲಿ ಒಂದು 5 ನಿಮಿಷ 10 ನಿಮಿಷ ರಾತ್ರಿ ಸಂಜೆ 6 ಗಂಟೆ ಮೇಲೆ ನಕ್ಷತ್ರಗಳನ್ನ ನೋಡಿ. ನಕ್ಷತ್ರಗಳನ್ನ ನೋಡಿದರೆ ನಿಮಗೆ ಎಲ್ಲ ದೋಷವೂ ನಿವೃತ್ತಿ ಆಗುತ್ತೆ. ಆಕಾಶಕ್ಕೆ ಕತ್ತೆತ್ಬಿಟ್ಟು ಒಂದು 5 ಸೆಕೆಂಡ್ಸ್ ಪ್ರೇಯರ್ ಮಾಡಿ. ಅಂದರೆ ಚಂದ್ರನಿಗೆ ಮಾಡ್ತಿರೋ, ನವಗ್ರಹಗಳಿಗೆ ಮಾಡ್ತಿರೋ, ಅಲ್ಲಿ ನಕ್ಷತ್ರಗಳು ಅಂದರೆ ಪೂರ್ಯವರು ಪುಣ್ಯದಿಂದ ಆಶೀರ್ವಾದಗಳು. ತುಂಬ ಜನ ಆಶೀರ್ವಾದವನ್ನು ತಳಗಡೆ ಬಯಸ್ತಾ ಇರ್ತಾರೆ. ನೀವು ಭಗವಂತನ ಏನು ಕೇಳ್ತೀರೋ ಅದನ್ನೆಲ್ಲನೂ ಹೊಂದಿಸ್ತಾನೆ. ದಯವಿಟ್ಟು ಇಷ್ಟು ದಿವಸ ನೀವು ಕತ್ತು ಬಗ್ಸ್ಕೊಂಡು ಕೇಳ್ತಾಯಿದ್ರಿ, ದೇವ್ರಿಗೆ ಕತ್ತು ಬಗ್ಸಿ ಕೇಳ್ತೀರಿ. ಪಿತೃಪಕ್ಷ ಆಗೋದು ನೀವು ಸಂಜೆ ಹೊತ್ತು 6 ಗಂಟೆ ಮೇಲೆ ಚಂದ್ರನಿಗೆ ಪ್ರಾರ್ಥನೆ ಮಾಡಿ. ನೀವು 100% ಈ ತಿಂಗಳು ನೀವು ನೆನೆಸ್ಕೊಂಡು ನಡೀತಿದ್ದೆ. ನೀವು ದಯವಿಟ್ಟು ನಕ್ಷತ್ರಗಳನ್ನ ಗ್ರಹಗಳನ್ನ ಪ್ರಾರ್ಥನೆ ಮಾಡಿ, ಸಿಕ್ಕಾಪಟ್ಟೆ ಫಲ ಬರುತ್ತೆ. ಸೊ ಕೊನೆಯದಾಗಿ ಈ ಪ್ರಶ್ನೆ ಕೇಳಲೇಬೇಕು. ಈ ಪಿತೃಪಕ್ಷ ಮಾಲಿ ಅಮಾವಾಸ್ಯೆ ಇದೆ ಅಂದ ತಕ್ಷಣ ಯಾವುದು ಒಳ್ಳೆ ಕೆಲಸನ ಮಾಡಲ್ಲ. ಅದನ್ನು ಯಾಕೆ ಮಾಡ್ಬೋದು, ಅವ್ರಿಗೆ ಗೌರವ, ಅದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಪಿತೃಪಕ್ಷ ಬಂದಾಗ ಅವ್ರಿಗೆ ಬಟ್ಟೆ ಬರಿ, ಅವ್ರಿಗೆ ಐಟಮ್ಸು ಇದು ತರಕ್ಕೆ 15 ದಿವಸ ನಿಮ್ಗೆ ಟೈಮ್ ಇರುತ್ತದೆ. ಅವ್ರಿಗೆ ಇಷ್ಟವಾಗಿದ್ದನ್ನು ವಂಚಿಕೆ ಬೇಕಾಗುತ್ತೆ. ಅದರೊಳಗೆ ಹೊಸ ಕೆಲಸ ಮಾಡೋದು. ಯಾರಿಗೂ ದುಡ್ಡಿದ್ದವ್ರು ಕೆಲಸದವ್ರಿಗೆಲ್ಲ ಹೇಳ್ಬಿಡ್ತಾರೆ. ಅದು ರಾಂಗ್ ಕಾನ್ಸೆಪ್ಟು. ನೀವು ನಿಮ್ಮ ಪ್ರೀತಿಯಿಂದ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಈ ಒಂದು ಪಿತೃಪಕ್ಷದಲ್ಲಿ ದಯವಿಟ್ಟು ಭಾಳ ವಿಶೇಷವಾಗಿ ಇಡ್ಲಿ ಜನರಲ್ಲಾಗಿ ಎಲ್ಲರೂ ಮಾಡ್ತಾರೆ. ಇಡ್ಲಿಕ್ಕಿಂತ ಹೆಚ್ಚಾಗಿ ಕಡುಬು ಮಾಡಿ. ಕಡುಬು ಈ ಸಖತ್ ಪವರ್ಫುಲ್ಲು. ಕಡುಬು ಈ ಸರಿ ಕಡುಬಿಗೆ ನೀವು ಎಳ್ಳು ಹಾಕಿ ಅಲ್ಲ ಜೀರಿಗೆ ಹಾಕಿ ನೀಟಾಗಿ ಮಾಡಿ ತುಂಬ ರುಚಿಯಾಗಿರೋಂಥ ಪದಾರ್ಥವನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ತುಂಬ ಒಳ್ಳೆಯದಾಗುತ್ತೆ. ಮಣ್ಣಿನ ದೀಪ ಹಚ್ಚಿವರು ಈ ಸರಿ ಒಂದು ಭಾಳ ವಿಶೇಷವಾಗಿ ಮಣ್ಣಿನ ದೀಪ ಹಚ್ಚಿ. ಆದಷ್ಟು ಬೆಳ್ಳಿ ದೀಪವನ್ನು ಹಚ್ಚಬೇಡಿ. ಹಚ್ಚಿ ಇದ್ದರೆ ಪಕ್ಕದಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಲೇಬೇಕು. ಅದು ಹಿರಿಯವರಿಗೆ ಅದು ಗೌರವ. ಮಣ್ಣಿನ ದೀಪ ಹಚ್ಚಿ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಬೆಳ್ಳಿ ದೀಪದ ಜೊತೆಗೆ ಒಂದು ಮಣ್ಣಿನ ದೀಪವನ್ನು ತಂದಿಟ್ಕೊಳ್ಳಿ. ಓಕೆ. ಸೊ ಒಟ್ಟಾರೆಯಾಗಿ ಸೂರ್ಯಗ್ರಹಣ ದಿನಾನೇ ಪಿತೃಪಕ್ಷ ಅಂದರೆ ಮಾಲಿ ಅಮಾವಾಸ್ಯೆ ಬಂದಿರೋದ್ರಿಂದ ಸೊ ಆಚರಣೆ ಮಾಲಿ ಅಮಾವಾಸ್ಯೆ ಆರಾಮಾಗಿ ಮಾಡಿ ಅಂತ ಹೇಳ್ತಿದ್ದೀರಿ. ಖಂಡಿತಲ್ಲ ಮಾಡಿ. ಯಾಕಂದರೆ ಮತ್ತೆ ಸಿಗಲ್ಲ. ಯಾರು ಮುಂಚೆ ನಿಮಗೆ ಭಯ ಇದ್ದರೆ ನೀವು ಮುಂಚೆಲೆ ಮಾಡೋರಿದ್ರು ಮಾಡ್ಕೊಳ್ಳಿ. ಮುಂಚೆಲೆ ಮಾಡೋರಿದ್ದಾರೆ, ವಾರದ ಮುಂಚೆ ಪಿತೃಪಕ್ಷ ಆದ್ಮೇಲೆ ಮಾಡ್ಕೊಂಡಿರ ಮೇಲೆ ಮುಗಿದೋದ್ಮೇಲೆ ಮಾಡಬೇಡಿ. ಯಾಕಂದರೆ ಒಂದು ಸರಿ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇದೇ ಪಿತೃಪಕ್ಷದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಇದೇ ರಾಧೇರೇಗೌಡರು ಇದ್ರು, ಆಪೋಸಿಟ್ ಆಗಿದ್ದರು. ನಾನು ಹೇಳಿದ್ದೆ ಪಿತೃಪಕ್ಷ ಮುಗ್ದೋಗ್ಬಿಟ್ಟಿದ್ದೆ. ಮುಗ್ದೋದ್ಮೇಲೆ ಸಂಜೆ ಮಾಡ್ತಾವ್ರೆ. ನಮ್ಮ ಆ ನಕ್ಷತ್ರ ತಿಥಿ ಎಲ್ಲ ಮುಗ್ದೋಗ್ಬಿಟ್ಟಿದ್ದೆ. ಜನ ಸಂಜೆ ಮಾಡಬೇಕು. ಒಟ್ಟಿನಲ್ಲಿ ಸಂಜೆ ಮಾಡಿ ರೂಢಿಯಾಗಿದ್ದಾರೆ. ನಾನು ಟಿ ವಿಲಿ ಹೇಳ್ತೀನಿ, ಪಿತೃಪಕ್ಷ ಸರಿ ಬಂದಿಲ್ಲ, ಈ ಸರಿ ಪಿಟ್ಟಾದಿರೋ ಡೆತ್ ಆಗ್ತಾರೆ, ಇಡೀ ಊರೇ ಎಡೆ ಆಗ್ತಾರೆ ಅಂತ ಹೇಳ್ತೀನಿ ನಾನು. ನೋಡ್ರಿ ಹಂಗೆ ಆಗ್ಬಿಡೋದು ಅದು. ನನಗೆ ಆಮೇಲೆ ರಾಧೇಗೌಡರು ಓಡಿ ಬಂದರು. ಈ ಒಗಟು ರೀತಿಯಲ್ಲಿ ಹೇಳ್ಬಿಟ್ಟು ಹೋಗಿದ್ದೆ. ಅಂದರೆ ಈ ಸರಿ ಯಾಕೆ ಹಿಂಗೆ ಮಾತು ಹೇಳ್ತೀನಿ ಅಂದರೆ, ದಯವಿಟ್ಟು ಮಾಡ್ದೇ ಇರಬೇಡಿ. ಆಮೇಲೆ ಯಾರ್ದೋ ಮಾತು ಕಟ್ಕೊಂಡು ಮುಂದಕ್ಕೆ ಹಾಕ್ಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ,
ಯಾರು ಶಾಪನಾರು ಓದ್ಕೊಳ್ಳಿ, ಪಿತೃ ಶಾಪ ಮಾತ್ರ ಓದ್ಕೋಬೇಡಿ. ಯಾಕಂದರೆ ಅದು ದೋಷಗಳು ಬರ್ತವೆ. ಒಬ್ಬೊಬ್ರು ನೋಡಿ ಯಾರು ಸತ್ತ ಮೇಲೆ ಬೇಗ ಅವ್ರಿಗೆ ತುಂಬ ಕಷ್ಟಗಳು ಬರ್ತವೆ. ಒಬ್ಬೊಬ್ರು ಸತ್ತಿದ ತಕ್ಷಣ ಮದುವೆ ಮಾಡಬೇಕು ಅಂತ ಹೇಳ್ತಾರೆ, ನಿಮ್ಮ ಮನೇಲಿ ಮದುವೆ ಮಾಡಬೇಕು 1 ವರ್ಷದೊಳಗಡೆ, ಆಮೇಲೆ ಮದುವೆ ಮಾಡೋಂಗಿಲ್ಲ ಅಂತ. ಅದಕ್ಕೆ ಪಿತೃ ಋಣನ 1 ವರ್ಷದೊಳಗೆ ಪಡ್ಕೊಬಿಡ್ಬೇಕು. ಆ ಪಿತೃ ದಾಟಿದ ಮೇಲೆ ಮಾಡಬೇಡಿ. ಇವನು ಗಣಪತಿನ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಗಣಪತಿ ಹಬ್ಬ ಮಾಡಿ ತಲೆಗಳು ಹೊಳ್ಳಿ ಬೀಳ್ತಾ ಇದ್ದಾವೆ. ನೀವು ಅಷ್ಟೇ ಪಿತೃಪಕ್ಷ ಮುಗಿದ್ಮೇಲೆ ತಲೆ ಮಾಡಬೇಡಿ, ಬೆಳಗ್ಗೆಲ್ಲ ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ. ಓಕೆ ಗುರುಗಳೇ, ಪಿತೃಪಕ್ಷ ಹಾಗೆ ಸೂರ್ಯಗ್ರಹಣ ಕುರಿತಾಗಿ ಬಹಳಷ್ಟು ಮಾಹಿತಿನ ನೀಡಿದ್ರಿ. ಸೂರ್ಯಗ್ರಹಣ ಅಂದಾಕ್ಷಣ ಭಯ ಬೇಡ, ಪಿತೃಪಕ್ಷ ಅವತ್ತಿನ ದಿನನೇ ಬಂದಿರೋದ್ರಿಂದ ಪಿತೃಪಕ್ಷನ ಆರಾಮಾಗಿ ಮಾಡಿ, ನಿರ್ಭಯದಿಂದ ಮಾಡಿ ಅಂತ ಹೇಳ್ತಿದ್ದೀರಿ. ಸೊ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತಿ ಇಷ್ಟೊಂದು ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.